ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 14. ಇಲ್ಲಿ ಕೃಷ್ಣ ಹೇಳ್ತಾರೆ, ಹೇ ಕೌಂತಿಯೇ, ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವು. ಚಳಿಗಾಲ ಮತ್ತು ಬೇಸಿಗೆಗಾಲ ಕಾಣಿಸಿಕೊಂಡು ಮಾಯವಾಗುವಂತೆ. ಭರತವಂಶಜನೇ, ಅವು ಇಂದ್ರಿಯಗಳ ಗ್ರಹಶಕ್ತಿಯಿಂದ ಉತ್ಪತ್ತಿಯಾಗುತ್ತವೆ. ಅವುಗಳಿಂದ ಶೋಭೆಗೊಳಗಾಗದೆ ಸಹಿಸುವುದನ್ನು ಕಲಿಯಬೇಕು. ಇಲ್ಲಿ ಕೃಷ್ಣ ಅರ್ಜುನ ಏನು ಹೇಳ್ತಾರೆ ಅಂದರೆ, ಈ ಸುಖ ದುಃಖಗಳಿರುತ್ತಲ್ಲ ಅದು ಸ್ವಲ್ಪ ಕಾಲವೇ ಅಷ್ಟೇ. ಕ್ರಮೇಣ ಸ್ವಲ್ಪ ದಿವಸ ಆದಮೇಲೆ ಅದು ಮಾಯ ಆಗುತ್ತೆ, ಈ ಚಳಿಗಾಲ ಬೇಸಿಗೆಗಾಲ ಇದ್ದಾಗೆ. ಆದರೆ ಈ ಇಂದ್ರಿಯಗಳ ಗ್ರಹಶಕ್ತಿಯಿಂದ ಉತ್ಪತ್ತಿಯಾಗುತ್ತವೆ. ಇಂದ್ರಿಯಗಳಂದರೆ ನಮ್ಮ ಕಣ್ಣು, ನಮ್ಮ 5-7 ತತ್ವಗಳಿದೆ, ಅದರಿಂದ ಉತ್ಪತ್ತಿಯಾಗುತ್ತದೆ. ಅದೊಂದು ಮಾಯೆ. ಆ ಮಾಯೆಯಿಂದ ಹೊರಗಡೆ ಬಾ, ನಿನ್ನ ಕರ್ತವ್ಯ ಏನಿದೆ ಅದು ನೀನು ಮಾಡು ಅಂತ ಇಲ್ಲಿ ಕೃಷ್ಣ ಅರ್ಜುನಾಗಿ ಹೇಳ್ತಾರೆ.